ವಿಚ್ಛೇದನ ಎನ್ನುವಂಥದ್ದು ಸಾಮಾನ್ಯ ದೃಷ್ಟಿಯಲ್ಲಿ ನೋವಿನ ಸಂಗತಿ. ಆದ್ರೆ ಇಲ್ಲೊಬ್ಬ ಯುವಕನಿಗೆ ಅದು ದೀರ್ಘಕಾಲದ ಮಾನಸಿಕ ಹಿಂಸೆಯಿಂದ ಸಿಕ್ಕ ದೊಡ್ಡ ಬಿಡುಗಡೆಯಂತೆ ಕಂಡಿದ. ತನಗೆ ನ್ಯಾಯಾಲಯದಿಂದ ವಿಚ್ಛೇದನ ದೊರೆತ ಖುಷಿಯಲ್ಲಿ ಆ ಯುವಕ ಬರೋಬ್ಬರಿ 9 ಕಿಲೋಮೀಟರ್ಗಳಷ್ಟು ದೂರ ನಮಸ್ಕಾರ ಹಾಕುವ ಮೂಲಕ ದೇವರಿಗೆ ತನ್ನ ಹರಕೆಯನ್ನ ತೀರಿಸಿದ್ದಾನೆ. ಉತ್ತರ ಪ್ರದೇಶದ ಬಸ್ತಿ ಜಿಲ್ಲೆಯ ನರ್ಗೋರಿಯಾ ಗ್ರಾಮದ ನಿವಾಸಿ ಜೋಗೇಶ್ ಎಂಬುವವರೇ ಈ ವಿಶಿಷ್ಟ ಕಾರ್ಯ ಮಾಡಿದ ಯುವಕ. ಜೋಗೇಶ್ ಅವರಿಗೆ 2022ರಲ್ಲಿ ವಿವಾಹವಾಗಿತ್ತು. ಆದರೆ ದಾಂಪತ್ಯ ಆರಂಭವಾದ ಮೊದಲ ದಿನದಿಂದಲೇ ದಂಪತಿಗಳ ನಡುವೆ ತೀವ್ರ ಮನಸ್ತಾಪ ಉಂಟಾಗಿತ್ತು. ಕೌಟುಂಬಿಕ ಕಲಹವು ಮಿತಿಮೀರಿ ನ್ಯಾಯಾಲಯದ ಮೆಟ್ಟಿಲೇರಿತ್ತು. ಈ ಸಂಬಂಧ ಕಳೆದ 3 ವರ್ಷಗಳಿಂದ ಕಾನೂನು ಹೋರಾಟ ನಡೀತಾ ಇತ್ತು. ವೈವಾಹಿಕ ಜೀವನದ ಸಂಕೋಲೆಯಿಂದ ತನಗೆ ಮುಕ್ತಿ ಸಿಕ್ಕರೆ ದೇವಸ್ಥಾನಕ್ಕೆ ದೀರ್ಘದಂಡ ನಮಸ್ಕಾರ ಹಾಕ್ತಾ ಬರೋದಾಗಿ ಜೋಗೇಶ್ ಈ ಹಿಂದೆ ಹರಕೆಯನ್ನ ಹೊತ್ತಿದ್ರು. ಇತ್ತೀಚೆಗೆ ನ್ಯಾಯಾಲಯವು ವಿಚ್ಛೇದನ ಮಂಜೂರು ಮಾಡಿ ಆದೇಶ ನೀಡಿದ ಬೆನ್ನಲ್ಲೇ ಜೋಗೇಶ್ ತಮ್ಮ ಗ್ರಾಮದಿಂದ ದೇವಸ್ಥಾನದವರೆಗೆ ಸುಮಾರು 9 ಕಿಲೋಮೀಟರ್ ದೂರ ರಸ್ತೆಯಲ್ಲೇ ಮಲಗಿ ಎದ್ದು ನಮಸ್ಕರಿಸ್ತಾ ಸಾಗಿದ್ದಾರೆ. ಯುವಕನ ಈ ಹರಕೆಯ ದೃಶ್ಯಗಳನ್ನ ದಾರಿ ಹೋಕರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ಜಾಲತಾಣಕ್ಕೆ ಹರಿಬಿಟ್ಟಿದ್ದಾರೆ. ಸದ್ಯ ಈ ವಿಡಿಯೋ ದೇಶದಾದ್ಯಂತ ಭಾರಿ ಸಂಚಲನವನ್ನ ಸೃಷ್ಟಿಸಿದೆ. ಮದುವೆಯ ನಂತರದ ಕಿರುಕುಳದಿಂದ ಬೇಸತ್ತವರಿಗೆ ಈ ರೀತಿಯ ಬಿಡುಗಡೆ ಎಷ್ಟು ನೆಮ್ಮದಿ ನೀಡುತ್ತದೆ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ ಎಂದು ನೆಟ್ಟಿಗರು ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ.